ಇನ್ನು ನೀವು ಯಾವುದೇ ಸರ್ಕಾರಿ ಬ್ಯಾಂಕ್ ಅಥವಾ ಯಾವುದೇ ಖಾಸಗಿ ಬ್ಯಾಂಕಿನಲ್ಲಿ ವೈಯಕ್ತಿಕ ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದರೆ ಈಗ ಆರ್‌ಬಿಐನಿಂದ ಹೊಸ ನಿಯಮ ಜಾರಿಗೆ ಬಂದಿದೆ. ಹೌದು, ವೈಯಕ್ತಿಕ ಸಾಲಗಳಿಗೆ ಸಂಬಂಧಪಟ್ಟಂತೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಇನ್ನು ವಿಷಯಕ್ಕೆ ಬರುವುದಾದರೆ ಈಗ ಕೆಲವು ಖಾಸಗಿ ಸಂಸ್ಥೆಗಳು ನಿಮಗೆ ಸುಲಭವಾಗಿ ಸಾಲವನ್ನು ನೀಡುತ್ತದೆ. ಹೌದು, ನಿಮಗೆ ಇನ್ಸ್ಟಂಟ್ ಲೋನ್ ಲಭ್ಯವಿದ್ದು ನೀವು ಕಡಿಮೆ ಇಎಂಐಯನ್ನು ಪಾವತಿ ಮಾಡಿದರೆ ಸಾಕು ಎಂದು ಸಾಕಷ್ಟು ಲೋನ್ ವಿಭಾಗದ ಸಿಬ್ಬಂದಿಗಳು ನಮಗೆ ಕರೆ ಮಾಡುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ಒಬ್ಬ ವ್ಯಕ್ತಿ ವೈಯಕ್ತಿಕ ಸಾಲವನ್ನ ಮಾಡಬೇಕು ಎಂದರೆ ಆತ ಸ್ಯಾಲರಿಡ್ ಆಗಿರಬೇಕು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರಬೇಕು. ಅದೇ ರೀತಿಯಲ್ಲಿ ವೈಯಕ್ತಿಕ ಸಾಲವನ್ನ ಮಾಡುವ ವ್ಯಕ್ತಿಯ ಸಿಬಿಲ್ ಸ್ಕೋರ್ ಕೂಡ ಉತ್ತಮವಾಗಿರಬೇಕು. ಈ ಎಲ್ಲ ಅಂಶಗಳು ಉತ್ತಮವಾಗಿದ್ದರೆ ನಾವು ಖಾಸಗಿ ಬ್ಯಾಂಕ್ ಅಥವಾ ಸರ್ಕಾರಿ ಬ್ಯಾಂಕಿನಲ್ಲಿ ಸುಲಭವಾಗಿ ವೈಯಕ್ತಿಕ ಸಾಲವನ್ನ ಮಾಡಬಹುದು. ಆದರೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಪರ್ಸನಲ್ ಲೋನ್ ನಿಯಮದಲ್ಲಿ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ವೈಯಕ್ತಿಕ ಸಾಲವನ್ನ ಸಾಕಷ್ಟು ಜನರು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದರ ಕಾರಣ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ವೈಯಕ್ತಿಕ ಸಾಲಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮ ಜಾರಿಗೆ ತಂದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿರುವ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಬಹಳ ಸುಲಭವಾಗಿ ವೈಯಕ್ತಿಕ ಸಾಲವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹೌದು, ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿರುವ ಹೊಸ ನಿಯಮದ ಪ್ರಕಾರ ವೈಯಕ್ತಿಕ ಸಾಲವನ್ನು ನೀಡುವ ಬ್ಯಾಂಕುಗಳು ಸಾಲವನ್ನು ನೀಡುವ ವ್ಯಕ್ತಿಯ ಮಾಹಿತಿಯನ್ನು 15 ದಿನಗಳ ಒಳಗೆ ಅಪ್ಡೇಟ್ ಅನ್ನು ಮಾಡಬೇಕು. ಈ ಹಿಂದೆ ಬ್ಯಾಂಕುಗಳು 30 ದಿನಗಳ ಒಳಗೆ ಸಾಲ ಪಡೆದವನ ಮಾಹಿತಿಯನ್ನು ಅಪ್ಡೇಟ್ ಮಾಡುತ್ತಿತ್ತು. ಆದರೆ ಈಗ ಆ ನಿಯಮದಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಇನ್ನು ಮುಂದೆ ಸಾಲ ಪಡೆದವರ ಮಾಹಿತಿಯನ್ನು 15 ದಿನಗಳ ಒಳಗಾಗಿ ಅಪ್ಡೇಟ್ ಅನ್ನು ಮಾಡಬೇಕು. ಇನ್ನು ಜಾರಿಗೆ ಬಂದಿರುವ ಈ ಹೊಸ ನಿಯಮದ ಪ್ರಕಾರ ಆರ್‌ಬಿಐಗೆ ಸಾಲ ಪಡೆದ ವ್ಯಕ್ತಿಯ ಮಾಹಿತಿ ಬಹಳ ಬೇಗವಾಗಿ ತಲುಪುತ್ತದೆ. ಈ ಹಿಂದೆ ವೈಯಕ್ತಿಕ ಸಾಲವನ್ನ ಮಾಡಿದ ವ್ಯಕ್ತಿ 40 ದಿನಗಳ ನಂತರ ಇನ್ನೊಂದು ಬ್ಯಾಂಕಿನಲ್ಲಿ ವೈಯಕ್ತಿಕ ಸಾಲವನ್ನ ಮಾಡಲು ಅವಕಾಶವಿತ್ತು. ಆದರೆ ಈಗ ಆ ನಿಯಮದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಒಂದು ಬ್ಯಾಂಕಿನಲ್ಲಿ ವೈಯಕ್ತಿಕ ಸಾಲವನ್ನ ಮಾಡಿದ ವ್ಯಕ್ತಿ ಇನ್ನೊಂದು ಬ್ಯಾಂಕಿನಲ್ಲಿ ವೈಯಕ್ತಿಕ ಸಾಲವನ್ನ ಮಾಡಲು ಸಾಧ್ಯವಿಲ್ಲ. ಹೌದು, ಒಂದು ಬ್ಯಾಂಕಿನಲ್ಲಿ ಮಾಡಿದ ವೈಯಕ್ತಿಕ ಸಾಲ ಪೂರ್ಣಗೊಳ್ಳುವ ತನಕ ಇನ್ನೊಂದು ಬ್ಯಾಂಕಿನಲ್ಲಿ ವೈಯಕ್ತಿಕ ಸಾಲವನ್ನ ಮಾಡಲು ಸಾಧ್ಯವಿಲ್ಲ. ಇನ್ನು ಸಾಕಷ್ಟು ಬ್ಯಾಂಕ್ ಗ್ರಾಹಕರು ಆರ್‌ಬಿಐ ಬಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದು, ನಾವು ಮನೆ ಸಾಲವನ್ನ ಮತ್ತು ವಾಹನ ಸಾಲವನ್ನ ಮಾಡಿದ್ದೇವೆ, ನಾವು ಕೂಡ ಪರ್ಸನಲ್ ಲೋನನ್ನು ಪಡೆದುಕೊಳ್ಳಬಹುದಾ ಅನ್ನುವ ಪ್ರಶ್ನೆಯನ್ನ ಆರ್‌ಬಿಐ ಮುಂದೆ ಇಟ್ಟಿದ್ದಾರೆ. ಇನ್ನು ಗ್ರಾಹಕರು ಕೇಳಿರುವ ಈ ಪ್ರಶ್ನೆಗೆ ಉತ್ತರವನ್ನ ನೀಡಿರುವ ಆರ್‌ಬಿಐ, ಮನೆ ಸಾಲ ಮತ್ತು ವಾಹನ ಸಾಲವನ್ನ ಮಾಡುವವರು ಪರ್ಸನಲ್ ಲೋನನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಆದರೆ ಒಂದು ಸರ್ಕಾರಿ ಅಥವಾ ಖಾಸಗಿ ಬ್ಯಾಂಕಿನಲ್ಲಿ ವೈಯಕ್ತಿಕ ಸಾಲವನ್ನ ಈಗಾಗಲೇ ಮಾಡಿದ್ದರೆ ಮತ್ತೊಂದು ಬ್ಯಾಂಕಿನಲ್ಲಿ ಆತ ವೈಯಕ್ತಿಕ ಸಾಲವನ್ನ ಮಾಡಲು ಸಾಧ್ಯವಿಲ್ಲ. 2025 ವರ್ಷದ ಆರಂಭದಲ್ಲಿಯೇ ಆರ್‌ಬಿಐ ಈಗ ವೈಯಕ್ತಿಕ ಸಾಲಗಳಿಗೆ ಸಂಬಂಧಪಟ್ಟಂತೆ ಈ ಹೊಸ ನಿಯಮವನ್ನು ಜಾರಿಗೆ ತಂದಿರುತ್ತದೆ.